ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೀತಾ ಥರ್ಡ್ ಓಡಿಐ. ಈ ಒಂದು ಓಡಿಐಗೆ ಇಂಡಿಯಾ ಕ್ಲೀನ್ ಸ್ವೀಪ್ ಮಾಡೋಕೆ ಹೊರಟಿದೆ. ಆದ್ರೆ ಇಂಗ್ಲೆಂಡ್ ಈ ಒಂದು ಮ್ಯಾಚ್ ಗೆಲ್ಲೋ ಮೂಲಕ ಮರೋದಿ ಸ್ವಲ್ಪ ಉಳಿಸಬೇಕು ಅಂತ ಹೋರಾಡ್ತಾ ಇದೆ. ಫ್ರೆಂಡ್ ಟೋಟಲ್ ಆಗಿ 2 ಕೋಟಿಯಿಂದ ಫೈಟ್ ಇದೆ. ಆದ್ರೆ ಈ ಒಂದು ಮೂರನೇ ಮ್ಯಾಚ್ ಆಟಕ್ಕಂತೂ ಲೆಕ್ಕಕ್ಕಿಲ್ಲ. ಆದ್ರೆ ಇದು ಇಂಡಿಯಾಕ್ಕೆ ಕ್ಲೀನ್ ಸ್ವೀಪ್ ಮಾಡೋಕೆ ಅಂದ್ರೆ 3-3 ಗೆದ್ದು ಇಂಗ್ಲೆಂಡ್ಗೆ ಭಾರಿ ಮುಖಭಂಗ ಮಾಡೋಕೆ ರೆಡಿ ಇದೆ. ಈ ಕಡೆ ಇಂಗ್ಲೆಂಡ್ ಒಂದು ಗೆದ್ದು ಸ್ವಲ್ಪ ಮುರದು ಉಳಿಸ್ಕೊಂಡು ಚಾಂಪಿಯನ್ ಟ್ರೋಫಿಗೆ ಆಡಕ್ಕೆ ಹೋಗೋಣಂತ ಸನ್ನಿಧದಲ್ಲಿ ಇದೆ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮೂರನೇ ಮ್ಯಾಚ್ ನಡೆಯೋದು ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಈ ಒಂದು ಸ್ಟೇಡಿಯಂನಲ್ಲಿ ಟೋಟಲ್ ಆಗಿ ಇಂಡಿಯಾದ ಅತಿ ದೊಡ್ಡ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಗ್ರೌಂಡ್ ನಲ್ಲಿ ಟೋಟಲ್ ಆಗಿ 31 ಮ್ಯಾಚ್ ನಡೆದಿದೆ. ಫ್ರೆಂಡ್ ಟೋಟಲ್ ಆಗಿ ಓಡಿಐ ಮ್ಯಾಚ್ 31 ನಡೆದಿದೆ. ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಅವರು 15 ಸಲ ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 16 ಸಲ ಗೆದ್ದಿದ್ದಾರೆ. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ಎವರೇಜ್ ಸ್ಕೋರ್ 743. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ಹೈಯೆಸ್ಟ್ ಸ್ಕೋರ್ 365. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ಲೋಯೆಸ್ಟ್ ಸ್ಕೋರ್ ಅಂದ್ರೆ ಅತಿ ಕಮ್ಮಿ ಸ್ಕೋರ್ ಆದಂಥದ್ದು 85 ರನ್. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಗ್ರೌಂಡ್ ಅಲ್ಲಿ ಗೊತ್ತಾಗ್ತಾ ಇದೆ ಇದು ಟಾಸ್ ಗೆಲ್ಲಿ ಬಿಡ್ಲಿ, ಆದ್ರೆ ಇಲ್ಲಿ ಚೆನ್ನಾಗಿರುವಂತಹ ಪ್ರದರ್ಶನ ಕೊಟ್ಟರೆ ಮಾತ್ರ ಗೆಲ್ಲುತ್ತೆ. ಫ್ರೆಂಡ್ ಟೋಟಲ್ ಆಗಿ ಟೀಮ್ ಯಾಕಪ್ಪ ಅಂದ್ರೆ 15-16 ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಗೆದ್ದವರು 15 ಆದ್ರೆ ಸೆಕೆಂಡ್ ಬ್ಯಾಟಿಂಗ್ ಗೆದ್ದವರು 16 ಆಗಿದ್ದಾರೆ. ಇದರಲ್ಲಿ ಏನು ಡಿಫ್ರೆನ್ಸ್ ಕಾಣ್ತಾ ಇದೆ. ಟೋಟಲ್ ಆಗಿ ಇಲ್ಲಿ ಚೆನ್ನಾಗಿರೋ ಪ್ರದರ್ಶನ ಕೊಡಬೇಕು. ಆದರೆ ಇಂಗ್ಲೆಂಡ್ ಮತ್ತು ಕೂಡ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡ್ರೆ ಅವ್ರಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಯಾಕಪ್ಪ ಅಂದರೆ ಇಲ್ಲಿ ಇಂಡಿಯಾದವ್ರನ್ನ ಬಾಲಿಂಗ್ನಲ್ಲಿ ಸೋಲ್ಸೋಕ್ಕಲ್ಲ, ಏನಾರ ಮಾಡಿ ಇಂಗ್ಲೆಂಡ್ ಅವರು ಬ್ಯಾಟಿಂಗ್ನಲ್ಲಿ ಏನಾದರೂ ಸ್ವಲ್ಪ ಫೈಟ್ ಕೊಡಬಹುದು ಅಷ್ಟೇ. ಯಾಕಂದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿ ಚೇಂಜ್ ಮಾಡ್ಬೋದು ಇಂಗ್ಲೆಂಡು, ಆದರೆ ಇವರು ಬಾಲಿಂಗ್ನಲ್ಲಿ ಏನು ವರ್ಕೌಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಫ್ರೆಂಡ್ ಟೋಟಲ್ ಆಗಿ ಫ್ರೆಂಡ್ ನಾಳೆ ನಡೆಯುವಂಥ ಮ್ಯಾಚು ಇದು ಆಟಕ್ಕಂತೂ ಲೆಕ್ಕಕ್ಕಿಲ್ಲ. ನೋಡೋಣ ಫ್ರೆಂಡ್. ಒಂದು ಮ್ಯಾಚ್ ಮುಗಿದ ಮೇಲೆ ಸೀದಾ ಡೈರೆಕ್ಟ್ ಆಗಿ ಚಾಂಪಿಯನ್ ಟ್ರೋಫಿಗೆ ICC ಈ ಒಂದು ಟ್ರೋಫಿಗೆ ಹೋಗ್ತಾ ಇದೆ. ಇಂಡಿಯಾ ಆಗಲಿ ಇಂಗ್ಲೆಂಡ್ ಆಗಲಿ. ಇಂಡಿಯಾ ಹೋಗೋದು ದುಬೈಗೆ, ಇಂಗ್ಲೆಂಡ್ ಹೋಗೋದು ಪಾಕಿಸ್ತಾನಕ್ಕೆ. ಟೋಟಲ್ ನೋಡೋಣ ಫ್ರೆಂಡ್. ಟೋಟಲ್ ಆಗಿ ನಾಳೆ ನಡೆಯುವಂಥ ಮ್ಯಾಚು ಫುಲ್ ಫೈಟ್ ಇದೆ. ಈಗ ರೋಹಿತ್ ಶರ್ಮಾ ಫಾರ್ಮ್ ಬಂದಿದ್ದಾರೆ. ರೋಹಿತ್ ಶರ್ಮಾ ಬ್ಯಾಟಿಂದ ರನ್ ಬರ್ತಾ ಇದೆ. ಅದೇ ರೀತಿ ಕೊಹ್ಲಿ ಬ್ಯಾಟಿಂದ ರನ್ ಬಂದರೆ ಇಂಡಿಯಾದ ಬ್ಯಾಟಿಂಗ್ ಲೈನ್ ಪವರ್ಫುಲ್ ಆಗುತ್ತೆ. ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ನಾಳಿನ ಪಂದ್ಯ ಇದೆಯಲ್ಲ, ಇದು ಸ್ವಲ್ಪ ಟೈಟ್ ಆಗುತ್ತೆ. ಇದು ಆಟಕ್ಕಂತೂ ಲೆಕ್ಕಕ್ಕಿಲ್ಲ ಆದ್ರೂ ಕೂಡ ಇದು ಸ್ವಲ್ಪ ಫೈಟ್ ಇದೆ. ಫ್ರೆಂಡ್ ಟೋಟಲ್ ಆಗಿ ಲಾಸ್ಟ್ ಮ್ಯಾಚ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಮತ್ತೆ ಇಂಥ ಮ್ಯಾಚ್ ನೋಡೋಕೆ ಸಿಗುತ್ತೆ. ಚಾಂಪಿಯನ್ ಟ್ರೋಫಿ ನಿಮ್ಗೆ ಇದೆ, ODI ಇಲ್ಲ ಅಂತ ಅಲ್ಲ, ಅಲ್ಲಿ ಇದಕ್ಕಿಂತ ದೊಡ್ಡ ಟೂರ್ನಿಮೆಂಟ್ ಅದು. ನೋಡಿ ಫ್ರೆಂಡ್, ಎಂಜಾಯ್ ಮಾಡಿ. ಟೋಟಲ್ ಆಗಿ 2 ಕಡೆಯಿಂದ ಫೈಟ್ ಇದೆ. ಹಾಗೆ ನೀವು ಏನಾದರೂ ಡ್ರೀಮ್ 11 ಟೀಮ್ ಮಾಡ್ತಾ ಇದ್ರೆ ಸ್ವಲ್ಪ ನೋಡಿ ಪಾಡಿ ಮಾಡಿ ಫ್ರೆಂಡ್. ಯಾಕಂದರೆ ಡ್ರೀಮ್ 11 ಕೋಟ್ಯಾಧಿಪತಿ ಆಗೋದು ಕಮ್ಮಿ. ನೋಡಿ ಮಾಡಿ, ಟೀಮು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಹೀಗಂತ ನಾನು ಒಂದು ವಿಡಿಯೋ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ನಿಮಗೆ ಅನ್ಸಂತ ಕಮೆಂಟ್ ಒಳಗೆ ತಿಳಿಸಿ. ಹಾಗೆ ನೀವ್ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಒಂದು ಮ್ಯಾಚ್ ಮುಗಿದ ಮೇಲೆ ಆ ಮ್ಯಾಚ್ನಲ್ಲಿ ಯಾರ್ಯಾರು ಏನೋ ಮಾಡಿದ್ದಾರೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ತೀನಿ. ಈಗ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್.